ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ದೀರೇನ್ರು ಬಂಧುಗಳೇ? ರಸ್ತೆ ಗುಂಡಿಗಳಿಂದಾಗಿ ಜನರು ಗಾಯಗೊಂಡ ಸುದ್ದಿಗಳನ್ನು ಕೇಳಿದ್ದೇವೆ. ಬೆಂಗಳೂರಿನ ರಸ್ತೆ ಗುಂಡಿಗಳಿಂದಾಗಿ ಮೃತ್ಯು ಕೂಡ ಸಂಭವಿಸಿದೆ. ಆದರೆ ಇಲ್ಲೊಂದು ಅಪರೂಪದ ವಿದ್ಯಮಾನವೊಂದರಲ್ಲಿ ರಸ್ತೆ ಗುಂಡಿಯಿಂದಲೇ ಮಹಿಳೆಯೊಬ್ಬರು ಬದುಕಿ ಉಳಿದಿದ್ದಾರೆ. ರೋಡಿನ ಹಂಪ್ಸ್ ಈಕೆಗೆ ಮರು ಜನ್ಮ ನೀಡಿದೆ. ರಸ್ತೆ ಗುಂಡಿಗಳಿಂದಾಗಿ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಅಪಘಾತಗಳು ಸಂಭವಿಸ್ತಾ ಇರುತ್ತೆ ಎಂದೆಲ್ಲ ಜನಸಾಮಾನ್ಯರು ಶಪಿಸ್ತಾ ಇರ್ತಾರೆ. ಆದರೆ ಉತ್ತರ ಪ್ರದೇಶದ ದೌಲಾನ ಎಂಬಲ್ಲಿ ನಡೆದ ವಿದ್ಯಮಾನವು ವೈದ್ಯಕೀಯ ಲೋಕಕ್ಕೆ ನಿಬ್ಬೆರಗಾಗುವಂತೆ ಮಾಡಿದೆ. ಒಂದು ಕಡೆ 13 ವರ್ಷಗಳಿಂದ ಕೋಮದಲ್ಲಿದ್ದ ವ್ಯಕ್ತಿಯೊಬ್ಬರಿಗೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿತ್ತು. ಅದೇನಪ್ಪ ಅಂದರೆ ದಯಾಮರಣವನ್ನು ನೀಡಿತ್ತು. ಇನ್ನೊಂದು ಕಡೆ ಬ್ರೈನ್ ಡೆಡ್ ಆಗಿದ್ದ ಮಹಿಳೆಯೊಬ್ಬರು ಹಂಪ್ಸ್ನಿಂದಾಗಿ ಮರುಜನ್ಮ ಪಡೆದ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದು ಹೋಗಿದೆ. ಜೀವನ್ ಮರಣ ಹೋರಾಟದಲ್ಲಿದ್ದ ಬ್ರೈನ್ ಡೆಡ್ ಮಹಿಳೆಯೊಬ್ಬರು ರಸ್ತೆ ಗುಂಡಿ ಹಂಪ್ಸ್ನ ಹೊಡೆತಕ್ಕೆ ಮತ್ತೆ ಬದುಕಿ ಬಂದಿದ್ದಾರೆ. ವಿನೀತಾ ಶುಕ್ಲಾ ಎನ್ನುವ ಮಹಿಳೆಯೊಬ್ಬರು ಗಂಭೀರ ಆರೋಗ್ಯ ಸಮಸ್ಯೆಯಲ್ಲಿದ್ದರು. ಆಂಬ್ಯುಲೆನ್ಸ್ನಲ್ಲಿ ಅವ್ರನ್ನ ಕರೆತರುವಾಗ ಈ ಪವಾಡ ನಡೆದಿದೆ. ಉತ್ತರ ಪ್ರದೇಶದ ಬರೇಲಿ ಜಿಲ್ಲೆಯ ದೌಲಾನ ಎನ್ನುವ ಊರಿನ ನಿವಾಸಿ ವಿನೀತಾ ಶುಕ್ಲಾ ಎನ್ನುವ ಮಹಿಳೆ ಗಂಭೀರ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ಹೀಗಾಗಿ ಅವ್ರನ್ನ ಮೀರಟ್ ನಗರದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವೈದ್ಯರು ಹಲವು ಪರೀಕ್ಷೆಗಳನ್ನು ನಡೆಸಿ ಆಕೆಯ ಮೆದುಳು ಕೆಲಸ ಮಾಡ್ತಾ ಇಲ್ಲ ಎನ್ನುವ ವೈದ್ಯಕೀಯ ವರದಿಯನ್ನು ನೀಡಿದ್ರು. ಹಾಗಾಗಿ ಮಹಿಳೆಯನ್ನ ವಾಪಸ್ ಮನೆಗೆ ಕರೆತರುವಾಗ ನಿರ್ಧಾರವನ್ನು ಮಾಡಿದ್ರು. ವೈದ್ಯರು ತಮ್ಮಿಂದ ಸಾಧ್ಯವಿಲ್ಲ, ದೇವರೇ ಕಾಪಾಡಬೇಕು ಎಂದು ಹೇಳಿ ನಂತರ ಆಸ್ಪತ್ರೆಯಿಂದ ಮಹಿಳೆಯನ್ನ ವಾಪಸ್ ಮನೆಗೆ ಆಂಬ್ಯುಲೆನ್ಸ್ನಲ್ಲಿ ಕಳಿಸಿಕೊಟ್ಟಿದ್ರು. ಹರಿದ್ವಾರ ರಸ್ತೆಯಲ್ಲಿ ಬರುವಾಗ ಈ ವಿದ್ಯಮಾನ ನಡೆದು ಹೋಗಿದೆ. ರಸ್ತೆಯಲ್ಲಿ ವಿಪರೀತ ಗುಂಡಿಗಳಿದ್ವು. ಒಂದು ಕಡೆ ದೊಡ್ಡ ಗುಂಡಿಯ ಮೇಲೆ ಆಂಬ್ಯುಲೆನ್ಸ್ ವೇಗವಾಗಿ ಹತ್ತಿಳಿದಾಗ ಮಹಿಳೆಯ ದೇಹದಲ್ಲಿ ದೊಡ್ಡ ಮಟ್ಟದ ಸಂಚಲನ ಉಂಟಾಗಿದೆ. ಅರೆಪ್ರಜ್ಞಾವಸ್ಥೆಯಲ್ಲಿದ್ದ ಮಹಿಳೆಯ ದೇಹದಲ್ಲಿ ಚಲನೆ ಕಾಣಿಸಿಕೊಂಡಿದೆ. ದೇಹದಲ್ಲಿ ಚಲನೆ ಉಂಟಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಮಹಿಳೆಯ ಕುಟುಂಬದವರು ಆಕೆಯನ್ನ ಮನೆಗೆ ಕರೆದುಕೊಂಡು ಹೋಗದೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲಿನ ವೈದ್ಯರು ಎಲ್ಲ ವಿದ್ಯಮಾನವನ್ನು ವಿವರಿಸಿದ್ದಾರೆ. ವೈದ್ಯರು ಕೂಡ ಚಿಕಿತ್ಸೆಯನ್ನು ನೀಡಿದ ನಂತರ ಸಾವಿನ ಅಂಚಿನಲ್ಲಿದ್ದ ಪೂನಂ ಎನ್ನುವ ಮಹಿಳೆ ಈಗ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ. ಇದೊಂದು ವೈದ್ಯಕೀಯ ಲೋಕಕ್ಕೆ ನಿಲುಕದ ಅದ್ಭುತ. ಕೆಲವೊಮ್ಮೆ ಇಂತಹ ಭೌತಿಕ ಆಘಾತಗಳು ನರಮಂಡಲವನ್ನು ಮತ್ತೆ ಕಾರ್ಯಪ್ರವೃತ್ತಗೊಳಿಸುತ್ತದೆ. ಇದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ. ಇದನ್ನು ನಾವು ಪವಾಡ ಅನ್ನದೇ ಬೇರೆ ದಾರಿಯೇ ಇಲ್ಲ ಎಂದು ಅಲ್ಲಿನ ಸ್ಥಳೀಯ ಆಸ್ಪತ್ರೆಯ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ರಸ್ತೆ ಗುಂಡಿ ಜೀವ ತೆಗೆಯುವುದನ್ನು ಬಿಟ್ಟು ಜೀವ ಉಳಿಸಿದೆ. ಮನುಷ್ಯನ ಆಯಸ್ಸು ಗಟ್ಟಿ ಇದ್ರೆ ಎಲ್ಲವೂ ಸರಿ ಹೋಗುತ್ತದೆ. ಊಹಿಸಲು ಅಸಾಧ್ಯವಾದ ಈ ವಿದ್ಯಮಾನದ ಬಗ್ಗೆ ವಿನೀತಾ ಶುಕ್ಲಾ ಅವರ ಪತಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ತನ್ನ ಪತ್ನಿಯ ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ನಡೆಸಿದ್ವು. ಕುಟುಂಬಸ್ಥರಿಗೆ ಸೂಚಿಸಿದ್ವು. ಆಕೆಯ ಉಸಿರಾಡುತ್ತಿರಲಿಲ್ಲ. ಒಮ್ಮೊಮ್ಮೆ ಹೃದಯ ಬಡಿತ ಕೇಳಿಸ್ತಾ ಇತ್ತು. ಆಂಬ್ಯುಲೆನ್ಸ್ನ ಹಫೀಜ್ಗಂಜ್ ಬಳಿ ದೊಡ್ಡ ಹಂಪ್ಸ್ನಲ್ಲಿ ಹತ್ತಿಳಿಯಿತು. ಆಂಬ್ಯುಲೆನ್ಸ್ನ ಅತ್ಯಂತ ವೇಗದಲ್ಲಿದ್ದ ಕಾರಣ ಕೂಡಲೇ ತನ್ನ ಪತ್ನಿ ಉಸಿರಾಡಲು ಆರಂಭಿಸಿದರು. ಕುಟುಂಬದವರಿಗೆ ಅಂತಿಮ ಸಂಸ್ಕಾರ ಸಿದ್ಧತೆ ನಡೆಸುವುದು ಬೇಡ ಅಂತ ಹೇಳಿ ಈಗಾಗಲೇ ಸೂಚಿಸಿದ್ವು. ಹಾಗಾಗಿ ಆಸ್ಪತ್ರೆಗೆ ಸೇರಿಸಿದ ಬಳಿಕ ಅವರು ಈಗ ಚೇತರಿಸಿಕೊಳ್ತಾ ಇದ್ದಾರೆ. ಬಂಧುಗಳೇ, ಅದೇನೇ ಇರಲಿ, ಮನುಷ್ಯನ ಆಯಸ್ಸು ಗಟ್ಟಿ ಇದ್ದರೆ ಭಗವಂತ ಕೂಡ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಇದೊಂದು ನಿದರ್ಶನವೇ ಸರಿ.